ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಅಗೇನ್. ಇದು ನನ್ನ ವ್ಲಾಗ್ ಚಾನಲ್ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡ್ಬೋದು. ಹೇಗೆ ಕಾಣಿಸ್ತಾ ಇದೆ ಎಲ್ಲ ಮನೆಯೆಲ್ಲ ಫುಲ್ಲು ಚೆಲ್ಲಾಪಿಲ್ಲಿ ಆಗಿಬಿಟ್ಟಿದೆ. ಅಂದರೆ ಮಗುಗೆ ಹಾಕಿರ್ತೀನಲ್ವ, ಹಾಗೆ ಎಲ್ಲ ಹಂಗಂಗೆ ಎಲ್ಲ ಕೆಳಗಡೆ ಬಿದ್ದಿದೆ. ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಏನು ಮಲಗಿದ್ದಾನೆ ಅಂದರೆ ಇವಾಗ ಮಲ್ಕೊಂಡಾಗ 1 hour ಅಷ್ಟೇ ಮಲಗ್ತಾನೆ. ಅವ್ನು ಮಲಗೋ ಅಷ್ಟೊತ್ತಿಗೆ ಅಂತಂದರೆ ನಾನು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿ ಮುಗಿಸ್ಕೊತಾ ಇದ್ದೀನಿ. ಅಷ್ಟೇ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಇದೆಲ್ಲ ಹಂಗೆ ಬೆಡ್ ಸ್ಪ್ರೆಡ್ ಹಂಗೆ ಬಿಟ್ಟೋಗಿದ್ದಾರೆ. ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡೋಣ. ಕ್ಲೀನ್ ಅಂದರೆ ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ಕರೆಕ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಬೇಗ ಮಾಡ್ಕೊಂಡ್ಬಿಡ್ತೀನಿ. ಎದ್ದರೆ ಏನು ಕೆಲಸಗಳಾಗಲ್ವಲ್ಲ, ಅದಕ್ಕೆ ಶ್ರೇಯಾಂಕ್ ನಾನು ಮತ್ತು ಎದ್ದು ಇಲ್ಲೇ ಮಲಗಿರ್ತೀವಿ. ಇವಾಗ ಜಾಸ್ತಿ ಜಾಗ ಬೇಕಲ್ವ, ಅದಕ್ಕೋಸ್ಕರ. ಮತ್ತು ಹಾಗಂಗೆ ಬೆಡ್ ಸ್ಪ್ರೆಡ್ನೆಲ್ಲ ನೀಟ್ ಮಾಡುವಾಗ ಡಸ್ಟ್ ಏನಾದರೂ ಇದ್ದರೆ ಡಸ್ಟನ್ನು ಅಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಬಟ್ಟೆಯಿಂದ. ಯಾಕಂದರೆ ಬೆಳಗ್ಗೆ ತುಂಬ ಚಳಿ ಇರುತ್ತೆ, ಯಾರೂ ಬೇಗ ಏಳಲ್ಲ. ನಾನು ಕೂಡ ಸ್ವಲ್ಪ ಲೇಟಾಗಿ ಹೇಳ್ತೀನಿ. ಯಾಕಂದರೆ ಇವನಿಗೂ ನೈಟ್ ಹೊತ್ತು ಫೀಡಿಂಗ್ ಮಾಡಿಸ್ತಾ ಇರ್ತೀನಲ್ವ, ಆವಾಗವಾಗ ಎದ್ದಿರ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ನಿದ್ದೆ ಆಗಿರಲ್ಲ ಅಂತ ಹೇಳಿಬಿಟ್ಟು ಲೇಟಾಗಿ ಅಂತ ಅಂದ್ರೂ ಒಂದು 6:30 ಹಿಂಗೆ ಎದ್ದೇಳ್ತೀನಿ. ಇವರೆಲ್ಲ ಬೇಗನೆ ಎದ್ದಿರ್ತಾರೆ, ಅಂತಂದರೆ ಇವರು ಓದ್ಕೋಬೇಕಲ್ವ, ಅದಕ್ಕೋಸ್ಕರ ಇವರು ಒಂದು 4:35 ಹಿಂಗೆ ಎದ್ದಿರ್ತಾರೆ. ಬಟ್ ನಾನು 6:30 ಹಂಗೆ ಮಲ್ಕೊಂಡಿರ್ತೀನಿ. ಎದೂ 5 o'clock ಇಲ್ಲ, ಒಂದೊಂದು ಟೈಮ್ 4:30 ಈ ಥರ ಎದ್ದಿರ್ತಾನೆ. ಅಂದರೂ ನಾನು ಹಂಗೆ ಅವನ ಜೊತೆಯಲ್ಲೇ ಮಲ್ಕೊಂಡಿರ್ತೀನಿ. ತುಂಬ ಚಳಿ ಅಲ್ವಾ ಇವಾಗ ಬ್ಯಾಂಗ್ಳೂರಲ್ಲಿ ಹೇಗಾಗಿದೆ ಅಂತ ಅಂದರೆ 1-2-3 ದಿನ ಕ್ಲೈಮೇಟ್ ಒಂಥರ ಇದ್ದರೆ ಇನ್ನೊಂದು 2 ದಿನ ಕ್ಲೈಮೇಟ್ ಮಳೆ ಹಿಂಗಿರುತ್ತೆ. ತುಂಬ ಫ್ಲಕ್ಚುಯೇಷನ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಚಳಿನೇ ಅಂತ ಅನ್ಕೋಬೋದು. ನಾನು ಯಾವಾಗಲೂ ಸ್ವೆಟ್ರ್ ಹಾಕ್ಕೊಳ್ಳಲ್ಲ. ಇವತ್ತು ವೆರಿ ರೇರ್, ಇವತ್ತು ತುಂಬ ಚಳಿ ಅನ್ನಿಸ್ತಾ ಇತ್ತು, ಅದಕ್ಕೆ ಸ್ವೆಟ್ರ್ ಹಾಕ್ಕೊಂಡೆ. ಬೆಡ್ ಸ್ಪ್ರೆಡ್ ಎಲ್ಲ ನೀಟಾಗಿ ಹಾಕ್ಬಿಟ್ಟು ಆಮೇಲೆ ಎಲ್ಲನೂ ಬ್ಲ್ಯಾಂಕೆಟ್ಸು ಅದೆಲ್ಲ ನೀಟಾಗಿ ಇಡೋಣ ಅಂತ ಇಲ್ಲಿ ನೀಟಾಗಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇದೆಲ್ಲ ಮಾಡಿಬಿಟ್ರೆ ಒಂದೊಂದೇ ಕೆಲಸ ಮಾಡಿಕೊಂಡು ಕಸ ಗುಡಿಸ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಎಲ್ಲ ಬಾತ್ರೂಮು ಮತ್ತು ಫ್ಲೋರ್ ಕ್ಲೀನಿಂಗ್ ಎಲ್ಲ ಮಾಡ್ಕೊತೀನಿ. ಎವ್ರಿ ಸ್ಯಾಟರ್ಡೆ ಮಾಡ್ಕೊತೀನಿ ನಾನು. ಅದಕ್ಕೋಸ್ಕರ ಎಲ್ಲ ನೀಟಾಗಿ ಈ ಕೆಲಸಗಳು ಬೆಡ್ಡಿಂಗ್ ಇದೇನು ಕೆಲಸ ಇದೆ ಇದೆಲ್ಲ ನೀಟಾಗಿ ಮುಗಿಸ್ಕೊಂಡ್ರೆ ಬೇಗ ಕಸ ಗುಡಿಸ್ಕೊಂಡು ಒರೆಸ್ಕೋಬೋದು ಅಂತ ಹೇಳಿ ಇದನ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ಅವ್ನು ಮಲ್ಕೊಂಡಿದ್ದಾನಲ್ವ, ಅವನು ಹೇಳೋ ಅಷ್ಟೊತ್ತಿಗೆ ನಾನು ಇದೆಲ್ಲ ಕೆಲಸಗಳನ್ನ ಮುಗಿಸ್ಕೋಬೇಕು ಅಂತ ಬೇಗ ಮಾಡ್ತಾಯಿದ್ದೀನಿ. ಇಲ್ಲಿ ಅಂದರೆ ಒಂದೊಂದೇ ರೂಮಲ್ಲಿರೋದನ್ನು 2 ಬೆಡ್ರೂಮ್ ಇದೆಯಲ್ಲ, ಸೊ ಅದಕ್ಕೋಸ್ಕರ 2 ಬೆಡ್ರೂಮಲ್ಲಿರೋ ಬ್ಲ್ಯಾಂಕೆಟ್ಸು ಎಲ್ಲನೂ ಬೆಡ್ಶೀಟು ನೀಟಾಗಿ ತೆಗೆದು ಅದನ್ನೆಲ್ಲ ಡಸ್ಟೆಲ್ಲ ಇದು ಮಾಡಿ ಹಾಕಿ, ಹಾಲಲ್ಲಿ ಇರೋದನ್ನು ಚಾಪೆನೂ ತೆಗೆದು ಟಾಯ್ಸ್ ಎಲ್ಲ ಮೇಲ್ಗಡೆ ಎತ್ತಿಟ್ಟು ಒಂದು ಟೈಮ್ ಮನೆಯೆಲ್ಲ ನೀಟಾಗಿ ಇದು ಮಾಡಿಬಿಟ್ರೆ ಆಮೇಲೆ ಕಸ ಗುಡಿಸ್ಕೊಳ್ಳೋದು ಅಂತ ಅಂದ್ಕೊಂಡು ಇಲ್ಲಿ ಎಲ್ಲ ನೀಟಾಗಿ ಒಂದೊಂದೇ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟು ಹಾಲಲ್ಲಿರೋದನ್ನು ಎಲ್ಲ ಮೇಲ್ಗಡೆ ಎತ್ತಿಟ್ಟು ಅಲ್ಲಿದು ಕ್ಲೀನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿ ನೈಟು ಒಂದು ಟೈಮ್ ಎಲ್ಲ ಎತ್ತಿಟ್ಟಿರ್ತೀನಿ ನಾನು, ಬೆಳಗ್ಗೆಗೆ ನನಗೆ ಈಸಿ ಆಗಲಿ ಅಂತ. ಬಟ್ ಇವನು ಬೇಗ ಹೇಳ್ತಾನಲ್ವ, ನಾನು ಇವ್ರಿಗೆ ಹೋಗೋಕ್ಕೆ ಬ್ರೇಕ್ಫಾಸ್ಟು ಮತ್ತು ಲಂಚು ರೆಡಿ ಮಾಡುವಾಗ ಮತ್ತೆ ತಿರ್ಗಾ ಟಾಯ್ಸ್ನ ಕೆಳಗಡೆ ಹಾಕ್ಕೊಂಡು ಆಟ ಆಡ್ಕೊತಾ ಇರ್ತಾರೆ. ಅದಕ್ಕೋಸ್ಕರ ಹೀಗೆಲ್ಲ ಕೆಳಗಡೆ ಎಲ್ಲನೂ ಬಿದ್ದಿರುತ್ತೆ. ಇಲ್ಲ ಅಂತಂದರೆ ಯೂಶ್ವಲಿ ನಾನು ನೈಟು ಸ್ವಲ್ಪ ಜಾಸ್ತಿ ಕೆಲಸಗಳನ್ನ ಯಾವುದೂ ಪೆಂಡಿಂಗ್ ಇಟ್ಕೊಳ್ಳಲ್ಲ. ಈ ಥರ
ಈ ಏನಾದರೂ ಮ್ಯಾಟ್ ಹಾಕಿದರೆ, ಚಾಪೆ ಹಾಕಿದರೆ ಅದನ್ನೆಲ್ಲ ಫೋಲ್ಡ್ ಮಾಡಿಡೋದು, ಟಾಯ್ಸು ಏನಾದರೂ ಪೇಪರ್ಸ್ ಇದ್ದರೆ ಅದನ್ನು ನೀಟ್ ಮಾಡಿಡೋದು ಎಲ್ಲ ಮಾಡಿ ಸೋಫಾ ಸೆಟ್ ಮೇಲೂ ಏನು ಈ ಥರ ಏನೂ ಇಡಲ್ಲ. ಬಟ್ ಇವಾಗ ಮಗು ಇರೋದ್ರಿಂದ ಪದೇ ಪದೇ ನಾವು ಒನ್ ಟೈಮ್ ವಾಕರಲ್ಲಿ ಹಾಕ್ತೀವಿ, ಒನ್ ಟೈಮ್ ಕೆಳಗಡೆ ಹಾಕ್ತೀವಲ್ಲ, ಈ ಥರ ಎಲ್ಲ ಕೆಳಗಡೆ ಬಿದ್ದಿರುತ್ತೆ. ಮ್ಯಾಟೆಲ್ಲ ಕ್ಲೀನ್ ಮಾಡಿ ಇವ್ರು ಹಾಗೆ ತೊಗೊಂಡು ಬಂದಿಟ್ಟಿದ್ರು. ಫೋಲ್ಡ್ ಮಾಡೋದೇ ಅದನ್ನ ಮರ್ತೋಗಿದ್ದೆ ನಾನು. ಇವಾಗ ಕೆಳಗಡೆ ಇತ್ತಲ್ವ, ಎಲ್ಲನೂ ಫೋಲ್ಡ್ ಮಾಡಿಡೋಣ ಬೇಗ ಅಂತ ಫೋಲ್ಡ್ ಮಾಡಿಡ್ತಾ ಇದ್ದೀನಿ. ಪಾತ್ರೆನೂ ಹಾಗೆ ಇಟ್ಟಿದ್ದೆ, ಅದನ್ನು ಇದು ಮಾಡಿರಲಿಲ್ಲ. ಯಾಕಂದರೆ ಮಿಕ್ಸರ್ ತರೋಕ್ಕಂತ ಹೋಗಿದ್ವಲ್ಲ, ಸ್ವಲ್ಪ ಕೆಲಸ ಹಾಗೆ ಇತ್ತು. ಅದೆಲ್ಲ ಬಿಟ್ಟು ನಾನು ಅದು ಹೋಗಿದ್ದಕ್ಕೆ ಒಂದು 3 ಕೆಲಸ ಹಾಗೆ ಉಳಿದಿತ್ತು. ಅದಕ್ಕೋಸ್ಕರ ಇವಾಗ ಇದನ್ನು ಕೂಡ ಫೋಲ್ಡ್ ಮಾಡಿ ಇಡೋಣ ಅಂತ ಇಡ್ತಾ ಇದ್ದೀನಿ ಇಲ್ಲಿ. ಯಾಕಂದರೆ ಎಲ್ಲನೂ ಹಾಗೆ ಕಾಣಿಸ್ತಾ ಇದ್ದರೆ ಚೆನ್ನಾಗಿ ಕಾಣಿಸಲ್ಲವಲ್ಲ, ಅದಕ್ಕೋಸ್ಕರ. ಇದೆಲ್ಲ ದೊಡ್ಡ ಮನೆ ಅಂತ ನಾವು ಅಂತೀವಿ ಅಷ್ಟೇ, ಬಟ್ ಕ್ಲೀನಿಂಗು ಅಷ್ಟೇ ಕೆಲಸಗಳಿರುತ್ತೆ. ಎಷ್ಟು ಚಿಕ್ಕ ಮನೆ ಇರುತ್ತೆ ಅಷ್ಟು ಕೆಲಸ ಕಡಿಮೆ ಅಂತ ಹೇಳ್ಬೋದು. ನಾವೆಷ್ಟು ದೊಡ್ಡ ಮನೆಗೆ ಹೋಗ್ತೀವಿ ಅಷ್ಟಕ್ಕೆ ಬೇಕಾಗಿದ್ದೇನೆಲ್ಲ ಐಟಮ್ಸ್ಗಳನ್ನೂ ತಂದು ತುಂಬಿಸ್ಕೊತಾ ಇರ್ತೀವಿ. ಮತ್ತು ಅದನ್ನೆಲ್ಲ ನಾವು ಡಸ್ಟಿಂಗ್ ಮಾಡೋದಾಗಿರ್ಬೋದು, ಮತ್ತು ಮಾಪಿಂಗು, ಗ್ರೂಮ್ ಮಾಡೋದು ತುಂಬ ಆಮೇಲೆ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ವೀಕಲ್ಲಿ ಒಂದು 2 ಡೇಸ್ ಆರ್ 3 ಡೇಸ್ ಮಾತ್ರ ನಾನು ಮಾಪಿಂಗ್ ಎಲ್ಲ ಮಾಡ್ಕೊತೀನಿ. ಎವ್ರಿ ಡೇ ಸುಮ್ಮನೆ ಕಸ ಗುಡಿಸ್ಕೊತೀನಿ. ಆಗಲ್ಲ, ಮಗುನ ಇಟ್ಕೊಂಡು ಮಾಡಬೇಕಂದ್ರೂ ಆಗಲ್ಲ, ಮತ್ತು ಮಗು ಇಲ್ಲದೇ ಇದ್ರೂ ಮಾಡೋಕ್ಕಾಗಲ್ಲ. ತುಂಬ ದೊಡ್ಡ ಮನೆ ಇದ್ದರೆ ಈ ಥರ ಕೆಲಸಗಳನ್ನ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ನನಗನ್ಸತ್ತೆ. ನಿನ್ನೆ ಪಾತ್ರೆನೇ ಅಷ್ಟೊಂದು ಕ್ಲೀನ್ ಮಾಡಿರಲಿಲ್ಲ, ಅಂದರೆ ಡಿಶ್ ವಾಷರ್ಗೆ ಹಾಕಿರಲಿಲ್ಲ. ನೈಟ್ ಹೊತ್ತು ಹಾಕೋಕ್ಕೆ ತುಂಬ ಟೈಮ್ ಆಗುತ್ತೆ. ನಾನು ಕೂಡ ಹೊರಗಡೆ ಹೋಗಿದ್ನಲ್ಲ, ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೇಳಿಬಿಟ್ಟು ನಾನು ಮಿಕ್ಸರ್ ತರಕ್ಕೆ ಹೋಗಿ ಮಿಕ್ಸರ್ ತೊಗೊಂಡು ಬಂದಿದ್ದೆ. 9 o'clock ಆಯಿತು. ನೈಟ್ 9 ಗಂಟೆ ಆಗೋಗ್ಬಿಟ್ಟಿತ್ತು. ಇನ್ನೇನು ನಾವು ಊಟ ಮಾಡಿ ಮಲಗೋದಂದರೆ 10 ಗಂಟೆ ಆಗಿತ್ತು. ಆವಾಗ ನಾನು ಡಿಶ್ ವಾಷರ್ಗೆ ಪಾತ್ರೆಗಳನ್ನ ಹಾಕಿದ್ರೂ 12 ಗಂಟೆ 12:10 ಹಿಂಗಾಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಎಚ್ಚರ ಇರಬೇಕಾಗತ್ತೆ ಅಂತ ಹೇಳಿಬಿಟ್ಟು ಒಂದೊಂದು ಟೈಮ್ ತುಂಬ ಟೈಮ್ ಆದರೆ ಪಾತ್ರೆಗಳನ್ನೂ ಕೂಡ ನಾನು ಡಿಶ್ ವಾಷರ್ಗೆ ಹಾಕಲ್ಲ, ಬೆಳಗ್ಗೆ ಎದ್ದು ಹಾಕ್ಕೋತೀನಿ. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಪಾತ್ರೆಗಳು ಚಿಕ್ಕದಾಗಿರೋದೇ ತರಬೇಕು ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ, ಹೋದಾಗ ಸ್ವಲ್ಪ 1-2 3 ತಂದಿಟ್ಕೊಳ್ಳೋಣ ಅಂತ ಹೇಳಿ. ಅದಕ್ಕೆ ಇವಾಗ ಡಿಶ್ ವಾಷರ್ಗೆ ಪಾತ್ರೆಗಳನ್ನ ಹಾಕೋಣ ಅಂತ ಹೇಳಿ ಸಿಂಕಲ್ಲಿ ಇರೋದು ಪಾತ್ರೆನ ಯಾವ್ದ್ಯಾವ್ದು ಬೇಕು ಎಲ್ಲನೂ ಕಿಚನಲ್ಲಿ ಹುಡುಕಿ ತೆಗೆದು ಇನ್ನೊಂದು ದೊಡ್ಡ ಇದಕ್ಕೆ ಬುಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. 1 ಟೈಮ್ ಹಾಕಿಬಿಟ್ರೆ 2 ಅವರ್ ಆಗುತ್ತಲ್ಲ, ಅದಕ್ಕೋಸ್ಕರ ಇವತ್ತೇನು ಮಧ್ಯಾಹ್ನ ಅಡುಗೆ ಮಾಡೋದು, ಅಂದರೆ ಮಧ್ಯಾಹ್ನಕ್ಕೆ ಊಟಕ್ಕೆ ಅಡುಗೆ ಮಾಡೋದೇನು ಇಲ್ಲ. ಅದಕ್ಕೋಸ್ಕರ ಎಲ್ಲನೂ ಇಷ್ಟೊಂದು ಫ್ರೀಯಾಗಿ ಕೆಲಸ ಮಾಡ್ಕೊತಾ ಇರೋದು. ಇಲ್ಲಾಂದರೆ ಬೆಳಗ್ಗೆನೇ ಅಡುಗೆ ಮಾಡ್ತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಆಗಿದೆ. ಅದಕ್ಕೆ ಇವಾಗ ಡಿಶ್ ವಾಷರ್ಗೆ ಹಾಕೋಣ ಅಂತ ಎಲ್ಲನೂ ನೋಡ್ತಾ ಇದ್ದೀನಿ. ಕಿಚನಲ್ಲಿ ಏನೇನಿದೆ ಏನಿಲ್ಲ ಎಲ್ಲ ಪಾತ್ರೆಗಳು ಅಂತ ಹೇಳಿ.
ಎಲ್ಲರೂ ಕೇಳ್ತಾ ಇದ್ರು ಡಿಶ್ ವಾಷರ್ ತಂದಿದ್ದನ್ನು ವಿಡಿಯೋ ಹಾಕಿದ್ರಿ, ಯಾವ ಥರ ಪಾತ್ರೆ ಕ್ಲೀನ್ ಆಗುತ್ತೆ, ಸ್ವಲ್ಪ ರಿವ್ಯೂಸ್ ಕೊಡಿ ಇದ್ರ ಬಗ್ಗೆ, ನೀವು ಯಾವ ಥರ ಪಾತ್ರೆ ಜೋಡಿಸ್ತೀರಾ ಅಂತ. ನನಗೆ ಟೈಮ್ ಇಲ್ಲ, ಟೈಮ್ ಮಾಡಿಕೊಂಡು ನೀಟಾಗಿ ವಿಡಿಯೋ ಮಾಡೋಣ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇದು ಸುಮ್ಮನೆ ಹಂಗೆ ಇವಾಗ ಡೈಲಿ ಲಾಗಲ್ಲಿ ತೋರಿಸೋಣ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಒಂದು ಟೈಮ್ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಇವಾಗೆಲ್ಲ ಡಿಶ್ ವಾಷರ್ಗೆ ಪಾತ್ರೆಗಳನ್ನ ಹಾಕ್ಕೊಳ್ಳೋಣ ಅಂತ ಹಾಕೋತಾ ಇದ್ದೀನಿ. ಏನಂದರೆ ಇದು ಸ್ವಲ್ಪ ಜೋಡಿಸ್ಕೊಳ್ಳುವಾಗ ಸ್ವಲ್ಪ ಒಂದು ಟೈಮ್ ಆಗುತ್ತೆ, ಒಂದು ಫೈವ್ ಮಿನಿಟ್ಸ್ ಆಗುತ್ತೆ. ಸ್ವಲ್ಪ ನಿಮಗೆ ರೂಢಿ ಆದರೆ ಬೇಗ ಎಲ್ಲ ಜೋಡಿಸ್ಕೊಂಡ್ಬಿಡ್ಬೋದು. ಎಲ್ಲ ಪ್ಲೇಟ್ಸು, ಬೌಲು, ಕಪ್ಪು ಎಲ್ಲ ಪಾತ್ರೆಗಳನ್ನ ಎಲ್ಲ ಈ ಥರ ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಬೇಗ ಹಾಕಿ ಸ್ವಲ್ಪ ಟೈಮ್ ಜಾಸ್ತಿ ಅಂತ ಅಂದ್ಕೋಬೋದು, ಯಾಕಂದರೆ ಎಲ್ಲ ಕ್ಲೀನಾಗಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸ್ವಲ್ಪ ಟೈಮ್ ಇಷ್ಟೇ ಅಂತ ಅನಿಸುತ್ತೆ. ಎಲ್ಲ ಕಂಪ್ನಿ ಡಿಶ್ ವಾಷರ್ ನನಗೆ ಗೊತ್ತಿಲ್ಲ. ಇದು ನಮ್ಮದು ನನಗೆ ಎಲ್ ಜಿನೇ ಇಷ್ಟ ಆಯಿತು, ಅದಕ್ಕೋಸ್ಕರ ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಇದು. ಅದಕ್ಕೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಇಲ್ಲಿ ಎಲ್ಲ ಜೋಡಿಸ್ಕೊಂಡೆ ಮತ್ತು ಕಿಚನ್ನಿಗೆ ಹೋಗಿ ಇನ್ನೇನಾದರೂ ಇದೆಯಾ ಕಿಚನಲ್ಲಿ ಇನ್ನೂ ಸ್ವಲ್ಪ ಪಾತ್ರೆ ಅಂತ ನೋಡಿ ತರೋಣ ಅಂತಂದರೆ, ದೊಡ್ಡ ಪಾತ್ರೆಯಲ್ಲಿ ಏನಾದರೂ ಇದ್ದರೆ ಚಿಕ್ಕ ಬೌಲ್ಗೆ, ಚಿಕ್ಕ ಒಂದು ಕಂಟೈನರ್ಗೆ ಹಾಕಿ ಅದನ್ನೆಲ್ಲ ತಂದು ಹಾಕೋಣ ಅಂತ ಹೇಳಿ ಮತ್ತೆ ತಿರ್ಗಾ ಹೋಗಿ ತೊಗೊಂಡು ಬಂದಿದ್ದು ಜೋಡಿಸೋಣ ಅಂತ ತಿರ್ಗಾ ಕಿಚನಿಗೆ ಹೋಗಿ ತಂದು ಜೋಡಿಸ್ದೆ. ಇದಕ್ಕೆ ಪೌಡ್ರ್ ಹಾಕ್ಬಿಟ್ಟು ಮುಚ್ಚಿದಾದ್ಮೇಲೆ ಏನಾಯಿತು ಅಂತಂದರೆ, ನಾನು ಚೆಕ್ ಮಾಡೋದನ್ನೇ ಮರೆತೆ. ಯಾವುದಾದ್ರೂ ಟಚ್ ಆಗುತ್ತಾ ಅದಕ್ಕೆ ಅಂತ ಹೇಳಿ ನೋಡಬೇಕಲ್ವ, ಹಾಗೆ ಹಾಕ್ಬಿಟ್ಟಿದ್ದೆ. ಅದು ಎವ್ರಿ ಟೈಮ್ ಚೆಕ್ ಮಾಡೇ ಹಾಕಬೇಕು. ಮತ್ತು ತಿರ್ಗಾ ಆಫ್ ಮಾಡಿ ಮತ್ತು ಇನ್ನೊಂದು ಟೈಮು ಅದೇನು ಇರುತ್ತಲ್ವ ಅದನ್ನು ಕೂಡ ಚೆಕ್ ಮಾಡಿಬಿಟ್ಟು ಯುಟೆನ್ಸಿಲ್ಸ್ ಯಾವುದಾದ್ರೂ ಟಚ್ ಆಗ್ತಾ ಇದೆಯಾ ಅದಕ್ಕೆ ಅಂತ ಚೆಕ್ ಮಾಡಿ ತಿರ್ಗಾ ಸ್ಟಾರ್ಟ್ ಮಾಡಿ ಹಾಕಿದೆ. ಅದು ಸ್ವಲ್ಪ ನೋಡ್ಕೋಬೇಕು ಈ ಡಿಶ್ ವಾಷರ್ಗೆ ಪಾತ್ರೆಗಳನ್ನ ಹಾಕುವಾಗ. ಎಲ್ಲ ಬಟ್ಟೆನೂ ಮಷಿನ್ಗೆ ಹಾಕ್ತಾಯಿದ್ದೀನಿ. ಒನ್ ಟೈಮ್ ಮಷಿನ್ಗೆ ಹಾಕಿದ್ಮೇಲೆ ಶ್ರೇಯಾಂಗ್ ಬಂದಮೇಲೆ ಸ್ಟಾರ್ಟ್ ಮಾಡೋಣ ಒಂದು ಬಟ್ಟೆ ಹಾಕಿ. ಒನ್ ಟೈಮಿಗೆ ಎಲ್ಲ ಆಗುತ್ತೆ ಅಂತ ಇದನ್ನೆಲ್ಲ ಮೊದಲು ಇಟ್ಟಿರೋದನ್ನು ಎಲ್ಲ ಹಾಕಿ ಲಿಕ್ವಿಡ್ ಹಾಕಿ ರೆಡಿ ಮಾಡಿಡೋಣ ಅಂತ ಈ ಕೆಲಸನ ಮುಗಿಸ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಕಾಲರು ಸ್ವಲ್ಪ ಗಲೀಜಾಗಿರುತ್ತಲ್ಲ, ಅದಕ್ಕೆ ಎಕ್ಸ್ಟ್ರಾ ಲಿಕ್ವಿಡ್ನ ಎಲ್ಲಿ ಗಲೀಜಾಗಿರುತ್ತೆ ಅಲ್ಲಿ ಮಾತ್ರ ಸ್ವಲ್ಪ ಹಾಕಿರ್ತೀನಿ. ಅಂದರೆ ಚೆನ್ನಾಗಿ ಕೊಳೆ ಹೋಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಹಾಕಿ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಇವನಿವಾಗ ಎದ್ದುಬಿಟ್ಟ, ಅಂದರೆ ಇಷ್ಟೇ ಟೈಮ್ ಇವನಿಗೆ ಟ್ರೈಪಾಡು ಎಲ್ಲನೂ ನೋಡಿ ಎಲ್ಲ ಇವನು ಕಿತ್ತಾಕ್ತಾನೆ ಅಂತ ಹೇಳಿ ಇವಾಗ ಇದನ್ನು ಎತ್ತಿಟ್ಬಿಡ್ತೀನಿ ಇಲ್ಲಿ. ಯಾಕಂದರೆ ಅವನು ವಾಕರಲ್ಲಿ ಹಾಕಿದ್ದೀನಲ್ವಾ, ಹಾಗೆ ಸುಮ್ಮನೆ ಇದು ಮಾಡ್ತಾನೆ. ಇವ್ನು ಕರ್ಕೊಂಡೇ ಕೆಲಸ ಮಾಡಬೇಕು. ಅಂದರೆ 2 ಬಾತ್ರೂಮ್ ಇದೆಯಲ್ಲ, 2 ಬಾತ್ರೂಮು ಕ್ಲೀನ್ ಮಾಡಬೇಕಲ್ವ, ಅದಕ್ಕೋಸ್ಕರ ಅವ್ನು ಕರ್ಕೊಂಡೆ ಕೆಲಸ ಮಾಡಿಬಿಡ್ತೀನಿ. ಕಮ್ ಬಾ ಇಲ್ಲಿ ಚಿನ್ನಿ, ಕಮ್ಮಿಯರ್ ಬಾ, ನಾನು ಇಲ್ಲಿರ್ತೀನಿ ನೋಡು. ಎದ್ದು ಸಿ ಲುಕೇರ್, ಇಲ್ಲಿ ಬಾ ಮಗ್ನೆ, ಅಲ್ಲಿ ರೂಮಲ್ಲಿ ಯಾರಿಲ್ಲ, ಬಾ ನಾನು ಈ ರೂಮಲ್ಲಿ ಇರ್ತೀನಿ ನೋಡು. ಹೋಗ್ಲಾ? ಎದ್ದು ಕಮ್ ಬಾ, ನಾನು ಹೋಗ್ತೀನಿ ಆ ರೂಮ್ಗೆ, ಲೇಟ್ ಆಗುತ್ತೆ. ಟೈಮ್ ನೋಡಿ ಎಷ್ಟಾಯ್ತು ನೋಡಲ್ಲಿ, 10 o'clock ಆಗ್ತಾ ಇದೆ. ಕಮ್, ಈ ರೂಮಲ್ಲಿ ಇರ್ತೀನಿ, ಬರ್ತೀಯಾ? ಬಾ. ನಾನು ಟ್ರೈಪಾಡ್ ಇಟ್ರೆ ನೀನು ಫುಲ್ಲು ಎಲ್ಲ ಬಿಳಿಸ್ಬಿಡ್ತಿ. ಇವಾಗ ಬರಲ್ಲ ಚಿನ್ನಿಯ?
ಅಲ್ಲೇನು ನೋಡ್ತಾ ಇದೀಯಾ? ಸೌಂಡ್ ಆಗೋದು. ಬಾ ಇನ್ನ. ಅಪ್ಪು, ಈ ರೂಮಲ್ಲಿ ಇರ್ತೀನಿ, ಬಾ. ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಇನ್ನೇನು ಶ್ರೇಯಾಂಕ್ ಬರೋ ಟೈಮ್ ಆಗಿದೆ, ಎಕ್ಸಾಮ್ಸ್ ಅಲ್ವಾ, ಬೇಗ ಬರ್ತಾನೆ. ಇಲ್ಲಿ ವಾಕರಲ್ಲಿ ಹಾಕಿದ್ದೀನಿ, ಆಟ ಆಡ್ಕೊತಾ ಇದ್ದಾನೆ. ಮಲಗಿದ್ದ ಎದ್ದುಬಿಟ್ಟ ಇವಾಗ. ಅಂದರೆ ನಂದು ಹಳೆ ಮಿಕ್ಸರ್ ಗ್ರೈಂಡರ್ ಎಲ್ಲನೂ ಅಂದರೆ ಇದು ಆಗೋಗಿತ್ತು ಅಂತ ಹೇಳಿ ಇವಾಗ ಹೊಸದು ಬಜಾಜ್ ಮಿಕ್ಸರ್ ಗ್ರೈಂಡರ್ ತೊಗೊಂಡಿದ್ದೀನಿ. ಇದ್ರದ್ದು ಅನ್ಪ್ಯಾಕ್ ಮಾಡೋಣ, ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಯಾಕಂದರೆ ಅದು ತುಂಬ ಶಾಕ್ ಹೊಡಿತಾ ಇತ್ತು. ಒಂದು ಓಲ್ಡ್ ಒಂದು ಪ್ರೆಸ್ಟೀಜ್ ಇತ್ತು, ಅದಕ್ಕೋಸ್ಕರ ಇದು ವೆರಿ ನೀಡ್ ಅಲ್ವಾ, ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಇದು ಯಾವ ಥರ ಇದೆ, ಇದಕ್ಕೆ ಎಷ್ಟಾಯಿತು ರೇಟು, ಮತ್ತು ನೋಡೋಣ ಏನು ಕ್ವಾಲಿಟಿ ಹೆಂಗಿದೆ ಅಂತ ಹೇಳಿಬಿಟ್ಟು ಇದೆ. ಇವಾಗ ಓಪನ್ ಮಾಡಿ ನೋಡೋಣ. ಯಾಕಂದರೆ ಎಲ್ಲನೂ 10 ಇಯರ್ಸ್ ಆಗಿಬಿಡ್ತು. ಎಲ್ಲ ಹೋಮ್ ಅಪ್ಲೈನ್ಸಸ್ಸು ನನ್ನ ಹತ್ರ ಇರೋದು ಎಲ್ಲ ಹಾಳಾಗಿದೆ, ಅದಕ್ಕೋಸ್ಕರ ಇದನ್ನು ತೊಗೊಂಡಿರೋದು. ಅನ್ಬಾಕ್ಸ್ ಮಾಡೋಣ ಅಪ್ಪು. ಹಾಂ, ಇದು ಇಲ್ಲಿ ನೋಡ, ಓಪನ್ ಮಾಡೋಣ. ಹಾಂ, ಓಪನ್ ಮಾಡೋಣ. ನೋಡಲ್ಲಿ ಯಾರಿದ್ದಾರೆ ಫುಲ್ ಮಾಡೋಣ. ಇವಾಗ ಮಾಡಿ ತೋರಿಸ್ತೀನಿ ಹೆಂಗಿದೆ ಅಂತ. ಯಾಕಂದರೆ ನಾನು ಯೂಸ್ ಮಾಡಿದ್ಮೇಲೆ ನ್ಯೂ ಒನ್ ಓಪನ್ ಮಾಡಿದ ವಿಡಿಯೋ ಇರಲ್ಲ ಅಂತ ಹೇಳಿಬಿಟ್ಟು ಹಂಗೆ ನಿಮಗೂ ತೋರಿಸೋಣ ಅಂತ ವಿಡಿಯೋನ ಮಾಡ್ಕೋತಾ ಇದ್ದೀನಿ. ಮಧ್ಯಾಹ್ನ ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ, ಇವಾಗೇನು ಮಾಡಲ್ಲ. ಯಾಕಂದರೆ ಮಧ್ಯಾಹ್ನನೂ ಊಟಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಶ್ರೇಯಾಂಕ್ ಮಾತ್ರ ಬರ್ತಾನೆ, ನಾನು ಇಬ್ಬರೇ ಅಷ್ಟೇ ಇರೋದು. ಅದಕ್ಕೋಸ್ಕರ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಅಯ್ಯೋ ತಡಿಪ, ಒಂದು ನಿಮಿಷ ಇರು. ಇದೇನೆಲ್ಲ ಕಿತ್ಕೊಂಡೇ ಬರ್ತಾ ಇದೆ. ಹಾಂ, ಬಿಡು ಬಿಡು. ಕೈಗೆಲ್ಲ ಹತ್ತತ್ ನಿನ್ನೆ ನೋಡಿಲಿ, ಇಷ್ಟ ಕೈಗೆ ಹತ್ತತ್ ನೋಡಿ. ಫುಲ್ಲು ಟೈಟಾಗಿ ಪ್ಯಾಕ್ ಮಾಡಿದ್ದಾರೆ. ಪ್ಯಾಕೇಜಿಂಗು ಇದು 1000 ವ್ಯಾಟ್ದಿದು, ಅಂದರೆ 4 ಜಾರ್ ಬಂದಿದೆ. 1 2 3 4 ಒಂದು ಜ್ಯೂಸರ್ ಬಂದಿದೆ. ಇದೇ ಇದರಲ್ಲಿ ಆಪ್ಷನ್ ಇವಾಗ ಹೊಸದರಲ್ಲಿ ಅಂತ ಹೇಳಿದರೆ. ಇವ್ರದ್ದು ಬಜಾಜ್ ಅವ್ರದ್ದು ಮಿಕ್ಸರ್ ಗ್ರೈಂಡರು, ಮತ್ತು ಏರ್ ಕೂಲರ್ ಇದೆ, ವಾಟರ್ ಹೀಟ್ರು, ಫ್ಯಾನು, ಈ ಥರ ಫ್ಯಾನ್ಸು, ಗ್ಯಾಸ್ ಸ್ಟವ್ಸು, ಐರನ್ ಬಾಕ್ಸ್ ಎಲ್ಲ ಇದೆ. ಬಜಾಜ್ ಚೆನ್ನಾಗಿರುತ್ತೆ ಅಂತ ಫಿಲಿಪ್ಸ್ ತೊಗೊಳ್ಳೋಣ ಅಂದ್ಕೊಂಡೆ, ಬೇಡ ಅಂತ. ಮತ್ತು ಇದು ಚೆನ್ನಾಗಿತ್ತಲ್ಲ, ಜ್ಯೂಸರ್ ಇತ್ತಲ್ವಾ ಇದಕ್ಕೆ, ಅದಕ್ಕೆ ಜ್ಯೂಸರ್ ಇರೋದ್ರಿಂದ ಇದನ್ನ ತೊಗೊಂಡೆ. ನೋಡಿ ಪ್ಯಾಕೇಜಿಂಗ್ ಹೇಗಿದೆ, ಎಷ್ಟು ನೀಟಾಗಿ ಮಾಡಿದ್ದಾರೆ ಪ್ಯಾಕೇಜಿಂಗ್. ಈ ಥರ ಒಂದಿದೆ. ನೆಕ್ಸ್ಟ್ ಇಲ್ಲಿದೆ ನೋಡಿರಿ, ಇದು ಮಿಕ್ಸರು ಜಾರ್ಸ್ ಎಲ್ಲ ಇದು. ನೋಡಿ ಅಲ್ಲಿ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಹಿಂಗೆ ಹೋಗ್ತಾ ಇದ್ದಾನೆ, ಈ ಥರ ಇದೆ. ಇದು ವಾರಂಟಿ ಕಾರ್ಡು 5 ಇಯರ್ಸ್ ಅಂತ ಇದ್ರು, ಬಟ್ ಇದರಲ್ಲಿ 2 ಇಯರ್ಸ್ ಅಂತ ಇದೆ. ನೋಡೋಣ, ಏನೂ ಆಗಲ್ಲ, ಚೆನ್ನಾಗಿರೋ ಕಂಪ್ನಿ ಅಲ್ವಾ, ಏನೂ ಆಗಲ್ಲ. ಬಟ್ ಎಲ್ಲನೂ ಇಟ್ಕೊಳ್ಳೋಣ ಅಂತ ನೋಡಿ ಈ ಥರ ಇದೆ. ಒಂದು ನಿಮಿಷ ತೆಗಿತೀನಿ.
ನೋಡಿ ಈ ಥರ ಇದೆ ಹೊಸ ಮಿಕ್ಸರ್ ಗ್ರೈಂಡರ್. ಎಸ್ ಅಲ್ಲ ಹಾಕ್ಬಿಡೋಣ. ಈ ಥರ ಇದು ಪ್ಲಗ್ಗು. ಇದೇನೋ ಚೆನ್ನಾಗಿ ಅನ್ನಿಸ್ತು ನನಗೆ. ಅಲ್ಲಿ ಡಿಸ್ಪ್ಲೇ ಮಾಡಿದ್ರು. ಓಕೆ, ತುಂಬ ನೋಡೋಕ್ಕೂ ಕ್ಲಾಸಿ ಆಗಿತ್ತಲ್ವಾ, ಅದಕ್ಕೆ ತಗೊಂಡೆ. ಜಾರ್ ಬಂದು ಇದು ಒಂದು ಜಾರು. ಇದನ್ನ ಜಾರ್ ಓಪನ್ ಮಾಡೋಣ. ಇದು ಚಿಕ್ಕದು ಜಾರು. 2 ಲಿಡ್ಡು ಇದರಲ್ಲಿ. ಅಮ್ಮ ಅಯ್ಯೋ ಏನಾಯ್ತಪ್ಪ, ಇಲ್ಲ 2 ಲಿಡ್ ಅದರಲ್ಲೇ ಇದೆ. ಯಾಕಂದರೆ ನಾನು ಇದು ಲಿಡ್ಡು ನೋಡೇ ತೊಗೊಂಡಿರೋದು. ಏನಾಯಿತು ಅಂತಂದರೆ ಇವಾಗೆಲ್ಲ ಲಿಡ್ದು ಸ್ವಲ್ಪ ಪ್ಲಾಸ್ಟಿಕ್ ಬರುತ್ತಲ್ವಾ, ಈ ಲಿಡ್ ಏನೂ ಆಗಲ್ಲ ಅಂತ ಹೇಳಿದ್ರು. ತುಂಬ ಸ್ಟ್ರಾಂಗ್ ಇದೆ, ಕೆಳಗಡೆ ಬಿದ್ದು ಒಡೆದು ಹೋದರೂ ಏನೂ ಆಗಲ್ಲ ಅಂತ. ನೋಡಿ ಈ ಥರ ಇದೆ. ಇದು ತುಂಬ ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ, ಯಾಕಂದರೆ ಇದು ಕ್ಯಾಪ್ ಏನಿದೆಯಲ್ಲ ತುಂಬ ನನ್ನ ಪ್ರೆಸ್ಟೀಜ್ ನನ್ನ ಮಿಕ್ಸರಲ್ಲಿ ಪ್ಲಾಸ್ಟಿಕ್ದಿತ್ತು, ತುಂಬ ಬಾಳಿಕೆ ಬಂದಿತ್ತು. ಇವಾಗದೆಲ್ಲ ಬೇರೆ ಮಹಾರಾಜ ಕಂಪ್ನಿದು ಅದೆಲ್ಲ ಹೆಂಗೆ ಬಂದಿತ್ತು ಅಂತಂದರೆ ಒಂಥರ ಪ್ಲಾಸ್ಟಿಕ್ಕೇ ಟ್ರಾನ್ಸ್ಪರೆಂಟ್ ಆಗಿತ್ತು, ಬಟ್ ಬೇರೆ ಥರ. ಅಂದರೆ ನಾವು ಜಾಸ್ತಿ ಬೇಗ ರಫ್ ಆಗಿ ಯೂಸ್ ಮಾಡಿದರೆ ತುಂಬ ಈ ಥರ ಹಿಂಗೆ ಬ್ರೇಕ್ ಆಗಿಬಿಡೋ ಚಾನ್ಸಸ್ ಇರೋದ್ರಿಂದ ನನಗೆ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟರು ಚೆನ್ನಾಗಿಲ್ಲ. ಬಟ್ ಈ ಥರ ಲಿಡ್ಗೆ ಸ್ವಲ್ಪ ಡ್ಯೂರಾಬಿಲಿಟಿ ಚೆನ್ನಾಗಿರೋದು ತೊಗೋಬೇಕು ಅಂತ ತೊಗೊಂಡೆ. ಬಟ್ ಇದು ತೋರಿಸಿದ್ರು ಅವರು ಶಾಪಲ್ಲಿ, ಕೆಳಗಡೆ ಹಿಂಗೆ ಹಾಕ್ಬಿಟ್ಟು ಈಗ ಬಿದ್ರೂ ಏನಾಗಲ್ಲ ಮೇಡಮ್ ಅಂತ ಹೇಳಿ. ಇದು ಈ ಥರ ಇತ್ತು ಕ್ಯಾಪು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಸ್ಟ್ರಾಂಗ್ ಇದೆ ಇದು. ಆ್ಯಕ್ಚುಲಿ ಅವ್ರು ತೋರಿಸಿದಾಗ ನಮಗೂ ಗೊತ್ತಾಯಿತು. ನಾನು ನೋಡಿದಾಗ ಇದು ಹಂಗೇನು ಫುಲ್ ಡೆಲಿಕೇಟ್ ಇದೆ ಏನೋ ಅಂತ ಅಂದ್ಕೊಂಡೆ, ಬಟ್ ಹಂಗೇನಿಲ್ಲ, ತುಂಬ ಸ್ಟ್ರಾಂಗ್ ಆಗಿದೆ. 2 ಜಾರು ಒಂದರಲ್ಲೇ ಇದು ಹಾಕಿರೋದಿದೆ. ಇದು ಚಿಕ್ಕ ಜಾರ್ದು ಅನ್ಸುತ್ತೆ, ಅಂದರೆ ಚಟ್ನಿ ಎಲ್ಲ ಮಾಡ್ಕೊತೀವಲ್ಲ ಅದರದ್ದು. ಪ್ಯಾಕೇಜಿಂಗ್ ನೋಡಿ ಹೆಂಗೆ ಮಾಡಿದ್ದಾರೆ ನೋಡಿ. ಇದು ಚಿಕ್ಕ ಜಾರ್ದು. ಇವೆಲ್ಲ ಪ್ಲಾಸ್ಟಿಕ್ ಎಷ್ಟು ಚೆನ್ನಾಗಿರುತ್ತೆ, ಹಂಗೆ ಇಟ್ಟಿರ್ತೀನಿ ಒಂದೊಂದು ಟೈಮ್. ಇದು ಚಿಕ್ಕದು, ಅಂದರೆ ಚಟ್ನಿ ಸ್ವಲ್ಪ ಚಿಕ್ಕ ಜಾರ್ದು ಇರುತ್ತಲ್ವ, ಈ ಜಾರ್ದು ನೋಡಿ. ಇದ್ರದ್ದು ಈ ಜಾರ್ಗೆ ಇದು ನೋಡಿ ಹೇಗಿದೆ. ಇದೊಂದು ಚಿಕ್ಕ ಜಾರ್, 4 ಜಾರ್ ಬಂದಿದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದೊಂದು. ಬಾಯಿಲಿ ಅಪ್ಪು ಬಾ. ಇದು ಒಂದು, ಮತ್ತು ಇನ್ನೊಂದು ಜಾರ್ ಬಂದಿದೆ, ಅದು ಕೂಡ ಇದು ಈ ಥರ ಇದೆ ನೋಡಿ. ಇದು ಜಾರ್, ಇದು ಮಜ್ಜಿಗೆ ಮಾಡೋದಂತ ಅನಿಸುತ್ತೆ ನಮಗೆ ಏನೋ. ಇದು ಒಂದು ಜಾರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಇನ್ನೂ 2 ಇದೆ ಅಂತ ಅನಿಸುತ್ತೆ, ಯಾಕಂದರೆ 4 ಜಾರ್ ಅಂತ ಹೇಳಿದ್ರಲ್ವಾ, ಅದಕ್ಕೋಸ್ಕರ. ನೋಡೋಣ ಯಾವ ಥರ ಇದೆ ಅಂತ ಹೇಳಿ.
ನೋಡಿ ಈ ಥರ. ಚಿನ್ನಿ ಬಿಡು, ಮುಟ್ಬಾರ್ದು. ಇದು ನೋಡಿ, ಇದು ಮ್ಯಾನ್ಯುವಲ್ಲೇ ಕೊಟ್ಟಿಲ್ಲ, ಮ್ಯಾನ್ಯುವಲ್ ಬುಕ್ಕೇ ಇಲ್ಲ ಇದರಲ್ಲಿ. ಇದೊಂದಿದೆ, ಇದರದ್ದು ಇದ್ದು ಈ ಥರ ಬಂದಿದೆ. ನೆಕ್ಸ್ಟ್ ಬಂದು ಇದು ಜ್ಯೂಸರ್, 4 ಜಾರಲ್ಲಿ ಇದೊಂದು ಜ್ಯೂಸರ್ ಬಂದಿದೆ. ಬಾಯಲ್ಲಿ ಕೈ ಹಾಕ್ಬಾರ್ದಮ್ಮ, ಅಲ್ಲಿ ಕೈ ಸುಡತ್ತೆ ನೋಡು. ಎದ್ದು ಬಾ, ನಿನ್ ಕೈ ಹಬ್ಬ ಆಗುತ್ತೆ ನೋಡು. ಬಾ ಇಲ್ಲಿ, ಬಾ ಇಲ್ಲಿ ನೋಡು. ಪೇಪರ್ ಕಮ್, ಪೇಪರ್ ಬೇಡ, ಹಬ್ಬ ಆಗತ್ತೆ ಕೈ. ಇದು ಜ್ಯೂಸ್ ಮಾಡ್ಕೊಳ್ಳೋದು, ಇದು ಈ ಥರ ಇದೆ. ಇದು ಪ್ಲಾಸ್ಟಿಕ್ ಅನ್ಸುತ್ತೆ. ಇಲ್ಲಿ ಒಳಗಡೆ ಸ್ಟ್ರೇನ್ ಈ ಥರ ಇದಾಗೋದು. ಜ್ಯೂಸ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಶಾರ್ಪ್ ಆಗಿದೆ. ಇಲ್ಲ, ಎರಡೆರಡೇ ಬಂದಿದೆ. ಹಾಂ, ಇದಿಲ್ಲ, ಇದು ಈ ಥರ ಬಂದಿದೆ. ಇದು ಜ್ಯೂಸ್ ಮಾಡ್ಕೊಳ್ಳೋದು, ಜ್ಯೂಸ್ ಜಾರ್. ಒಂದು ಫೋಟೋ ತೊಗೊಂಡ್ಬಿಡ್ತೀನಿ, ಯಾಕಂದರೆ ತಮ್ಮನೇಲ್ಗೆ ಹಾಕಬೇಕಲ್ವಾ, ಅದಕ್ಕೋಸ್ಕರ. ಹೀಗಿದೆ ನನ್ನ ಬಜಾಜ್ ಮಿಕ್ಸರ್. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ. ನೋಡೋಣ ನಿಮ್ಮ ಹತ್ರ ಯಾವ ಮಿಕ್ಸರ್ ಗ್ರೈಂಡರ್ ತೊಗೊಂಡಿದ್ದೀರಾ ಅಂತ. ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ತುಂಬ ಕ್ಲಾಸಿಯಾಗಿ ಕಾಣಿಸ್ತಾ ಇದೆ. ಇವಾಗ ನೀವನ್ನಲ್ವಾ, ಅದಕ್ಕೆ ಹಾಗೆ ಕಾಣಿಸ್ತಾ ಇದೆ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ. ಮತ್ತು ಯಾರ ಹತ್ರ ಬಜಾಜ್ ಮಿಕ್ಸರ್ ಗ್ರೈಂಡರ್ ಇದೆ ಕಮೆಂಟ್ ಮಾಡಿ, ಹೇಗೆ ಬರುತ್ತೆ ಅಂತ ಹೇಳಿ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಲಾಗ್ ಇಷ್ಟ ಆಗಿದೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಬಾಯ್ ಬಾಯ್.